ಅನ್ಬಾಕ್ಸ್ ಇವೆಂಟ್ ಆಯ್ತು. ಗೈಸ್ ವಾಟ್ಸ್ಆಪ್ ಯೋ ಏನ್ ಸಮಾಚಾರ? ಐ ಹೋಪ್ ಆಲ್ ಆರ್ ಗುಡ್. ಈಗ ಇವತ್ತು ನಾನು ಎಲ್ಲಿ ಹೊಂಟೀನಿ ಅಂದ್ರೆ ನಮ್ಮ ಡಿಸ್ಟಿಕ್ ಹೊಂಟೀನಿ, ವಿಜಯಪುರ್ ಸೋ ಕಾಲ್ಡ್ ಬಿಜಾಪುರ್. ಮತ್ತ ಮಮ್ಮಿ ಇಬ್ರು ಹೋಗ್ಯಾರಲ್ಲೇ. ನಾನು ಜಲ್ದಿ ಹೋಗ್ಬೇಕು, ಯಾಕಂದ್ರೆ ಲೇಟ್ ಆಗಿ ಎದ್ಬಿಟ್ಟೆ ಇವತ್ತು. ನಾನು ಡೈಲಿನೂ ಲೇಟ್ ಆಗಿ ಹೇಳ್ತೀನಿ ಬಿಡು, ಇವತ್ತು ಪರ್ಪಸ್ಲಿ ಸ್ವಲ್ಪ ಜಲ್ದಿ ಎದ್ದಂಗ ಆಯ್ತು. ಅವ್ರು ಬಿಟ್ಟು ಹೋಗ್ಯಾರ ನನಗೆ. ಈಗ ಅವ್ರು ಅಲ್ಲಿ ವೇಟ್ ಮಾಡತ್ತಾರ. ಸೊ ಈಗ ರೆಡಿ ಆಗೋಣ ಮಸ್ತ್. ಐ ವಿಲ್ ಬಿ ಆನ್ ದ ವೇ. ಸೊ ಲೆಟ್ಸ್ ಗೋ. ಫೈನಲಿ ರೆಡಿ ಆದೆ, ರೆಡಿ ಟು ಗೋ. ಬಸ್ದಾಗ ಟ್ರಾವೆಲ್ ಮಾಡ್ಬೇಕಲ್ಲ, ಸೊ ಇಯರ್ಫೋನ್ ಈಸ್ ಇಂಪಾರ್ಟೆಂಟ್. ಎಲ್ಲೇ ಟ್ರಾವೆಲ್ ಮಾಡಿದ್ರು ಸ್ವಲ್ಪ ಮ್ಯೂಸಿಕ್ ಇರ್ಲಾರ್ದ ಆಗಲ್ಲ ನಮ್ಗೆ. ಐ ಗೆಸ್ ನಿಮಗೂ ಹಂಗ ಆಗುತ್ತೆ ಅನ್ಸುತ್ತಾ. ಮ್ಯೂಸಿಕ್ ಅಂದ್ರೆ ಮಸಾಲ ಇದ್ದಂಗೆ ಲೈಫ್ದಾಗ, ಹೌದಲ್ಲ? ನಂತರ ಯಾರ್ಯಾರು ಮ್ಯೂಸಿಕ್ ಲವರ್ ಅದೇ ಕಮೆಂಟ್ ಮಾಡ್ರಿ, ನಮ್ಮ ಮ್ಯೂಸಿಕ್ ಲವರ್ ಅಂತೇಳಿ. ನೋಡೋಣ ನಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರು ಮ್ಯೂಸಿಕ್ ಲವರ್ ಅದಾರ ಅಂತೇಳಿ. ಐ ಗೆಸ್ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ. ಆಕ್ಚುಲಿ ಎಲ್ರು ಬಿಟ್ಟು ಹೊಂಟಾರಲ್ಲ, ಯಾರು ಮನ್ಯಾಗಿಲ್ಲ. ಒಬ್ಬಕಿನ ನಮ್ಮ ಅಣ್ಣನ ಮಗಳ ಇಲ್ಲ. ಯೂಶ್ವಲಿ ಬಾ ಸ್ಯಾಡ್ ಆಗ್ಬಿಡ್ತಾನೆ. ಹಿ ವಿಲ್ ಟ್ರೈ ಟು ಗೆಟ್ ಅಟೆನ್ಷನ್, ಅದಕ್ಕೆ ಹಂಗೆ ಮಾಡ್ತಾನೆ ಅವನು. ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟೈತೆ. ಏನಾಗಲಿ, ಈಸ್ ಆಲ್ಸೋ ಕಮ್ಮಿಂಗ್. ಬೈ ಟೈಗು, ಬೈ ಗೋಲು. ಬಿಜಾಪುರ ಬಸ್ ಸ್ಟ್ಯಾಂಡ್ಗೆ ಈಗ ಜಸ್ಟ್ ಅರೈವ್ ಆದ. ಒಮ್ಮೆ ಏನೋ ರಿಲಯನ್ಸ್ ಮಾಲಿಗೆ ಬಾ ಅನ್ನತ್ತಾರ, ಅಲ್ಲಿ ಹೋಗ್ಬೇಕೀಗ. ಪಬ್ಲಿಕ್ದಾಗ ಫೋನ್ ತೆಗೆದು ವಿಡಿಯೋ ಮಾಡ್ಬೇಕಂದ್ರೆ ಎಷ್ಟು ಹೆದರಿಕೆ ಆಗುತ್ತೆ ಗೊತ್ತು. ಅಂದ್ರೂ ಹೊಂಟೇನಿ ನಾನು ಆಟೋ ಹಿಡಿಯೋಣಂತ. ಸೊ ಹಿಯರ್ ವಿ ಕಮ್. ಯೋ ಗಜಬ್ ಬೇಜತಿ. ಮಮ್ಮಿ ಎಷ್ಟು ಮಾಡ್ತೀರಿ ಮಮ್ಮಿ ನಾ ಶಾಪಿಂಗ್? ಓ ಮೈ ಗಾಡ್, ಶರಮ್ नहीं आती तुझे? तुम्हें शर्म है कुछ? बिल्कुल नहीं. इडियट. साक साक बाय. मेरी मम्मी बहुत बोली है. Meanwhile, ನನ್ನ ನೈಟ್ ಪ್ಯಾಂಟ್ ಇದೆ. ನಾನು ಆಕ್ಚುಲಿ ನೈಟ್ ಪ್ಯಾಂಟ್ ಭಾಳ ವರ್ಷ ಆಯ್ತು ತಗೊಂಡಿಲ್ಲ. ಒಂದು 10 ವರ್ಷ ಆಯ್ತು ಹುಟ್ಟಿದಾಗಿಂದ ತಗೊಂಡಿಲ್ಲ. ನನ್ನ ಸಂಬಂಧ ತಗೋತೀನಿ, ಆಕಿ ಏನ್ ತಗೋತಾಳ ಗೊತ್ತಿಲ್ಲ. ಅವೆಲ್ಲ ಜೆಂಟ್ಸ್ ಅದಾವ, ನಿನ್ಗ್ಯಾಕ್ ಬೇಕು? ಅಲ್ಲ ಹುಡುಗ್ಯಾರ್ ತಗೋಬೇಕು, ಹುಡುಗರ್ದು ಬಿಡಂಗಿಲ್ಲಲ್ಲ. ಏನದಿರಿ ನೀವು ಹುಡುಗ್ಯಾರು? मेरे पास कोई अल्फाज नहीं है, मुझे माफ कर दे आप लोग सारे, मुझे छुट्टी दे दे. ಏನ್ ಸೂಟ್ ಆಗುತ್ತೆ? ಲೆಟ್ಸ್ ಟ್ರೈ ದಿಸ್. ಯೋ ಬಕ್ವಾಸ್ ಕಾಣತೈತಿ. ಇವೆಂಟ್ಸ್ ಆಗ್ತಾವ, ಅವಾಗ ತಗೋಬೇಕಾಗತ್ತಲ್ಲ. ಫಸ್ಟ್ ಏನಾಗಲ್ಲ, ಮುಚ್ಕೊಂಡು ಅದ ಹಾಕೊಳ್ಳೋದು. ಹುಡುಗ ಅದಿ ನಡಿತೈತಿ. ನಾ ಬರೇ ನೈಟ್ ಪ್ಯಾಂಟ್ ಜಾಗರ್ಸ್ ಒಂದ ತಗೊಂಡ. ಮಮ್ಮಿ ಇದು ತಗೊಳ್ಳೇನಿದು? ಇದು ಚಂದ ಐತಿ ಮಮ್ಮಿ. ಸೈಜ್ ಬಿಡೋದು ಸುಮ್ಮನೆ ಕಾಡಿಸ್ತಾಳ ನೋಡಿ. ಏಟೈತಿ ನೋಡ್ರಿ ಅದು. ಸೊ ಲೆಟ್ಸ್ ಟ್ರೈ ದಿಸ್. ಯೋ a few inches later. ಯಾ ದಿಸ್ ಇಸ್ ಗ್ರಾಂಡೆಡ್. ತಗೊಂಡೆ ಮತ್ತೆ ಕೆಳಗೆ ಹೋಗ್ತೀನಿ ಇದ್ರಿ. ಎಷ್ಟು ತಗೋತೆ? ಎಷ್ಟು ತಗೋತಿ? ಡನ್ ವಿತ್ ಮೈಂಡ್. ಈಕಿನ ದಿನ ಏನಾಗುತ್ತೆ ಗೊತ್ತಿಲ್ಲ. ಮತ್ತೆ ಬೇರೆ ಬೇರೆ ಇವೆಂಟ್ಸ್ ಬರ್ತಾವಲ್ಲ ಕಾಲೇಜ್ದಾಗ, ಅವಾಗ ಹೊಸ ತಗೋಬೇಕಾಗತ್ತ. ಆಫ್ ಕೋರ್ಸ್ ತಗೋತೀನಿ. ಮತ್ತೆ ಹೋಗ್ಯಾಳ ನೋಡ್ರಿ. ಬಾರ ಸಾಕ್, ಎಷ್ಟು ನೋಡ್ತೀವಿ? ಹುಡುಗ್ಯಾರೆ ಸಾಕ್ ಮಾಡ್ರಿ, ಎಷ್ಟು ತಗೋತೀರಿನ? ಇದು ಸಾಕ, ಏನು ತಗೊಳ್ದಿಲ್ಲ ಈಗ. ಸುಮ್ಮ ನಡಿ. Meanwhile, ಇಲ್ಲಿ ಬಿಲ್ ಮಾಡ್ಸಾತೈತೆ ಮಮ್ಮೆ. ಆಕಿ ನೋಡಕ್ಕೆ ಏನ್ ಮಾಡತ್ತ? Done with the shopping. Idiot.
ಈಗ ನೆಕ್ಸ್ಟ್ ಏನೋ ಫೋನ್ ತೊಗೋಬೇಕಂತ ಫೋನ್ ಕೊಡ್ಸಿಲ್ಲಕ್ಕೆ ಪಾಪ ನಾ ತೊಗೊಂಡ್ಬಿಟ್ಟಿದ್ದೆ ಫೋನ್. ಇಟ್ಸ್ ಹರ್ ಟರ್ನ್, ಅದಕ್ಕೆ ಫೋನ್ ಕೊಡ್ಸೋಣ. ಇಷ್ಟ ಇಡಿಯಟ್. ಸಾಕು ನಡಿ. ಆಯ್ತು ನೋಡಿ, ಎಲ್ಲ ಶಾಪಿಂಗ್ ಆಯ್ತು, ಮುಗೀತು ನಿಂದ. ಬರೀ ಒಂದು ಫೋನ್ ಕೊಡಿಸ್ತೀವಿ ಅಷ್ಟೇ, ಹೌದಾ ಮಮ್ಮಿ? ಇರ್ಲಿ ಪ್ರೀತಿ, ನಮ್ದು ಟೈಮ್ ಬರುತ್ತಾ ಅವಾಗ. ಯಾಕೆ ಬೇಕೀಗ ಸಣ್ಣಕೀಗ? ಈಗ ಪ್ಯಾಕ್ ಮಾಡಕ್ಕೆ ಟ್ರಾಲಿ ಬ್ಯಾಗ್ಸ್ ಇಲ್ಲ, ಅದಕ್ಕೆ ಟ್ರಾಲಿ ಬ್ಯಾಗ್ಸ್ ಸಂಬಂಧ ಈಗ ಮತ್ತೆ ಬೇರೆ ಮಾಡಿ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಚೀಪ್ ಸಸ್ತಾ ಸಿಗ್ತಾವ. ಸೊ ಬೆಟರ್ ಟು ಚೂಸ್ ದೇರ್ ಓನ್ಲಿ. ತೋತಿಯ ನಡಿ. ಏನ್ ಹುಡುಗಿರಪ್ಪ, ಬೈ ಒನ್ ಗೆಟ್ ಒನ್ ಆಫರ್ ನೋಡಿ. ಈಗ ಒಳಗೆ ನೋಡ್ರಿ, ಇಷ್ಟು ತೊಗೊಂಡಿ ಸಾಕಾಗಿಲ್ಲ. ಈಗ ಬಂದು ಮತ್ತೆ ಬೈ ಒನ್ ಗೆಟ್ ಒನ್ ಅಂತ ಹೇಳಿ ಬಂದ ಹುಡುಗಿರು ಶಾಪಿಂಗ್. ಪಪ್ಪ ನಾ ಎಲ್ಲಿ ಸಿಕ್ಕೊಂಡ್ಬಿಟ್ಟೆ ನಾನು ಇಲ್ಲಿ ಬಂದ. Control. ಏ ಹುಡುಗಿ, 2000 years later. ತಗೊಳ್ದಿಲ್ಲ ಬಿಡುದಿಲ್ಲ, ಸುಮ್ಮನೆ ಬಂದು ನೋಡ್ಕೊಂಡ್ರಿ ಬರೇ. ಫೋಟೋಸ್ ವಿಡಿಯೋಸ್ ಏನೇ ಅಲೋ ಇಲ್ಲ ಅಂತಪ್ಪ. ನನ್ನಿಂದ ಅವ್ರಿಗೆ ಫಾಯ್ದೆ ಐತೆ, ಹೌದಿಲ್ಲಮ್ಮೆ? ಅಂದ್ರೆ ನನಗ ರಿಸ್ಟ್ರಿಕ್ಟ್ ಮಾಡತ್ತಾರ ನನ್ಗ. भाई साहब कुछ ज्यादा नहीं हो गया? ಆ ಸೆಟ್ ಆಫ್ ಟೂನೇ ತೋರ್ಸೋಣ. ಈಗ ನಾವು ಟ್ರಾಲಿ ಬ್ಯಾಗ್ ಫಿಕ್ಸ್ ಮಾಡಿದ್ರೆ ಅದ್ರಾಗೆ ನಾವು ಏನೇನು ಬಾಕ್ಸ್ ತೊಗೊಂಡಿವಲ್ಲ, ಶಾಪಿಂಗ್ ಮಾಡಿವಲ್ಲ, ಅದನ್ನೇ ಎಲ್ಲನೂ ಹಾಕ್ಬಿಡ್ತೇವೆ. ಇಟ್ಸ್ ಬೆಟರ್ ಅಲ್ಲ. ನೆಕ್ಸ್ಟ್ ಏನೂ ಇಲ್ಲ, ಈಗ ಇನ್ನೊಂದು ಫೋನ್ ಕೊಡಿಸ್ತೀವಿ. ಸ್ವಲ್ಪ ಭೋಜನ ಮಾಡೋ. ಬೆಳಗ್ಗೆ ಊಟ ಉಂಡಿಲ್ಲ, ಇವರು ಊಟ ಉಂಡಿಲ್ಲ. ಸೊ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ನಾವು. ಫೈನಲಿ ಹೋಟೆಲ್ ಬಂದ್ವಿ. ಏನಂತ ಬಿತ್ತೆ ಇವ್ರಿಗೆ ಯಾರಾದ್ರೂ ಹೇಳ್ರಿ, ಇವ್ರಿಗೆ ಯಾರು ನೋಡಲ್ಲ, ಹೌದಲ್ಲ? ಡನ್ ವಿತ್ ಪಾವ್ ಭಾಜಿ ತಿಂದೆ ಆಲ್ರೆಡಿ. ಇಟ್ಸ್ ಟೈಮ್ ಫಾರ್ ಮೈ ಫೇವ್ರೇಟ್. A few inches later. ಡನ್ ವಿತ್ ಫುಡ್. ಈಗ ನೆಕ್ಸ್ಟ್ ನಾವು ಎಲ್ಲಿ ಹೊಂಟಿವಿ ಅಂದ್ರೆ ಅಕ್ಕನ ಮೊಬೈಲ್ ನೋಡ್ಬೇಕಲ್ಲ, ಯಾವ ಫೋನ್ ತಗೋತಾಳ ನೋಡಕತ್ತೀರ ಅಂತ. ಯಾವುದೋ ಚೂಸ್ ಮಾಡಾಳ. ರೆಡ್ ಕಲರ್ ಐತಿ, ಲೈಟ್ ಸ್ವಲ್ಪ ಸ್ಕೈ ಬ್ಲೂ ಟೈಪ್ ವೈಟ್ ಬಂದು ಇದು 15 ಅಲ್ರಿ? 15 ಡೈನಾಮಿಕ್ ಪ್ರೋ ಸೀರೀಸ್ ಅಂತ 48 MP ಕ್ಯಾಮೆರಾ, 48 MP ಪ್ಲಸ್ 12 MP. ಸೊ ಫೈನಲಿ ಡಿಸೈಡೆಡ್ ಟು ಟೇಕ್ ಐಫೋನ್ 15. ಅದು ರೀಲ್ ನೋಡಿ ಇಲ್ಲಿ ಬಂದಿವಿ ಈ ಶಾಪಿಂಗ್ ನಾವು. ಸೊ ಲೆಟ್ಸ್ ಟೇಕ್ ಇಟ್. ಫೈನಲಿ ಇಲ್ಲಿ ಆಗತ್ತಿತ್ತು, ಅದು ಫ್ರೀ ಕೊಡ್ತೀನಿ. ಫೈನಲಿ ಅನ್ಬಾಕ್ಸ್ ಮಾಡತ್ತೀವಿ ಅಕ್ಕಂದು. A few moments later. ಅನ್ಬಾಕ್ಸ್ ಇವೆಂಟ್ ಆಯ್ತು. ನಾನೇನು ಥಿಂಕ್ ಮಾಡತ್ತೀನಿ, ಆ್ಯಪಲ್ ವಾಚ್ ತಗೋಬಿಡ್ಲಿ. 40,000 rupees ಐತಿ, 40,000 ರೂಪಾಯಿ ಐತೆ. ಹ್ಯಾಪಿ ತೊಗೊಂಡ್ವಿ. ನಮಗೆ ಚಲೋ ಆಫರ್ ಸಿಕ್ಕು, ಅದಕ್ಕೆ ಬಂದ್ವಿ. ಬಿಕಾಸ್ ಅಡಾಪ್ಟರ್ ಫ್ರೀ ಆಗಿ ಸಿಗಲ್ಲ, ಫ್ರೀ ಆಗಿ ಸಿಕ್ತು ನಮಗ. ಹೆಂಗು ಡಿಸ್ಕೌಂಟ್ ಮಾಡಿದ್ರಿ ಇವರು. ಮನ್ ಮಂದಿರ್ ಶಾಪ್, ನೀವು ಬೇಕಂದ್ರೆ ವಿಸಿಟ್ ಆಗ್ರಿ. ನಿಜಾಪುರ ಸಿದ್ದೇಶ್ವರ ರೋಡ್ ಇದು. ಫ್ರೀ ಆಗಿ ಪ್ರಮೋಷನ್ ಮಾಡತ್ತೀನಿ. ನೆಕ್ಸ್ಟ್ ಟೈಮ್ ನಮಗೂ ಡಿಸ್ಕೌಂಟ್ ಕೊಡ್ತಾನೆ ಅನ್ಕೋತೀನಿ. ನೆಕ್ಸ್ಟ್ ಯಾವ್ದಾರ ಮತ್ತೆ ಮೊಬೈಲ್ ತಗೊಂಡ್ರ ಹ್ಯಾಪಿ. ಲೆಟ್ಸ್ ಗೋ ಗೈಸ್. ಎಲ್ಲಾನು ಕೆಲಸ ಆಗ್ಯಾವ, ಈಗ ಹೋಗ್ಬಿಡೋಣ. ಮೈಗೆ ಹೋಟೆಲ್ ತಗೋರ್ ನಮ್ಮ ಪರಿಚಯ ಅದಾರ. ಸೊ ಲಗೇಜ್ ಬ್ಯಾಗ್ ಅಲ್ಲೇ ಇಟ್ಕೊಂಡು ಈಗ ನೆಕ್ಸ್ಟ್ ಏನಿಲ್ಲ, ಜಸ್ಟ್ ಆಟೋ ಹಿಡಿದೈತಿ. ಮತ್ತೇನು ಐತೇನವ ನಿಮ್ದು? ಕನ್ನಯ್ಯ ಬೇಕ್ರಿಗೆ ಹೋಗೋದದ, ಬ್ರೆಡ್ ತರೋದದ. ಬಿಜಾಪುರ ಅಂದ್ರೆ ಕನ್ನಯ್ಯ ಬೇಕ್ರಿ ಸ್ವಲ್ಪ ಫೇಮಸ್. ಸೊ ಲೆಟ್ಸ್ ಗೋ ಗೈಸ್. ಬೇಕ್ರಿಗಂತೂ ಬಂದಿದ್ವಿ. ನಮ್ ಟೈಗರ್ ಫುಡ್ ತಗೊಂಬರಕ್ ಬಂದಿವಿ. ನೆನಪು ಹಾರ್ಬಿಟ್ಟಿದ್ವಿ. ಶ್ರಾವಣ ನಡತೈತಿ, ಅವನಿಗೆ ಫುಡ್ ಬೇಕೇ ಬೇಕು. ಈಗಂತೂ ಚಿಕನ್ ಎಗ್ ಅಂತೂ ಹಾಕಕ್ಕಾಗಲ್ಲ. ಎಷ್ಟು ಯಾ ತಗೊಂಡ್ವಿ ನಾವು. ವಿ ವಿಲ್ ರಶ್. ಬಸ್ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಉಳ್ಸಂಗಿಲ್ಲ. ಇವ್ರ ಸಂಬಂಧ ಲೇಟ್ ಆಗಿತ್ತು. ಬಸ್ ಸಿಗಲ್ಲ ಕಣೆ, ಕರೆಂಟ್ ನೋಡಿ 7 ಆಗಿತ್ತಿಲ್ಲ, 8 ಗಂಟೆಗೆ ಬಸ್ ಇರುತ್ತ. ವುಮನ್ ನಡ್ಸ್ಕೊಂಡ್ ಹೋಗದಾನ. ಈಗ ನೆನ ಬತ್ತೇನ ಗಾಲಿನೂ ಅದಾವ ಅಂತ ಹೇಳದಕ್ಕ. Women. ಯಸ್, ಅಟ್ಲೀಸ್ಟ್ ನಮಗ ಗಾಡಿ ಆದ್ರೂ ಸಿಕ್ತ. ನೀ ಅದಿ
ನನ್ನಷ್ಟು ಬೇರೆ ಯಾರಾದರೂ ಅದ. ಸೊ ಲೆಟ್ಸ್ ಹೆಡ್ ಡೈರೆಕ್ಟ್ಲಿ ಟು ಮಸಂಬಾಗಿ. ಲೆಟ್ಸ್ ಗೋ. Basic getting sprung. We used to dance the night away, hang out the whole next day, laugh. ಇಲ್ಲಲ್ಲೇ ನೀನ್ ಸಮಾಡಿ ಇಡ್ ತಂದೈತಿ ಬಾ ಸಾಕಾತು. A few moments later. ಬಂದ್ಗಳನ್ನೇ ಸೌಡಿ ಇಲ್ಲ, ಈಗ ಹೋಗಿ ಹಾಲ್ ತರ್ಬೇಕು. ಆಕ್ಚುಲಿ ಡೈರಿ ಹಾಲ್ ಕುಡಿಯೋದು ಬಂದ್ ಮಾಡ್ಬಿಟ್ಟಿವ್ ನಾವು. ಕೆಮಿಕಲ್ ಅಂತ ಹೇಳಿ ಕೌ ಮಿಲ್ಕ್ ಸಿಗತ್ತ, ಹೆಲ್ದಿ ಅಲ್ಲ, ಅದಕ್ಕ ತಗೊಂಬರಾಗತ್ತೀವಿ. ರೆಸ್ಟ್ ಇಲ್ಲ ಬೆಳಗ್ಗೆ ಹಿಡಿದು. ಐ ಆಮ್ ಸೋ ಎಕ್ಸಾಸ್ಟೆಡ್ ಯಾರ್. ಲೆಟ್ಸ್ ಗೋ ಗೈಸ್. ಮಿಲ್ಕ್ ಬೇಕು, ಪ್ರೋಟೀನ್ ಬೇಕಂದ್ರೆ ಆಬ್ವಿಯಸ್ಲಿ ತಗೊಂಡ್ ಬರ್ಲೇಬೇಕು. ಹಾಲ್ ತಂದೀವಿ ನೋಡ್ರವ ನಿಮ್ ಸಂಬಂಧ. ಹಾ ನನ್ ಸಂಬಂಧ ನೋಡ್ರಿ ಹಂಗಾಗ್ಬಿಟ್ಟೆ ನಾ ಪೂರ್ತಿ. ಸೊ ಫ್ರೆಶ್ ಅಪ್ ಆಗಿ ಊಟ ಮಾಡ್ತೇನೆ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ಸಮಥಿಂಗ್ ಸ್ಪೆಷಲ್ ಟು ಶೋ ಯು ಗೈಸ್. ಸ್ಪೆಷಲ್ ಪರ್ಸನ್, ಅದು ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದ್ದೆ. ಅದು ಸ್ಟೇ ಟ್ಯೂನ್ಡ್ ಅಂಟಿಲ್ ದಟ್. ಪ್ಲೀಸ್ ಡೋಂಟ್ ಸ್ಕಿಪ್ ವಿಡಿಯೋ. ಅಲ್ಲಿ ತನಕ ವೇಟ್ ಮಾಡ್ರಿ, ವಿಡಿಯೋ ಇಂಟ್ರೆಸ್ಟಿಂಗ್ ಇರುತ್ತಾ. ಐ ಹೋಪ್ ಯು ಗೈಸ್ ವಿಲ್ ಲೈಕ್ ಇಟ್. ಅಲ್ಲಿ ತನಕ ವೇಟ್ ಮಾಡ್ರಿ ಪ್ಲೀಸ್. ಡೈರೆಕ್ಟ್ಲಿ ಸ್ಟಾರ್ಟ್ ಮಾಡತ್ತೀನಿ, ಯಾಕಂದ್ರೆ ಮತ್ತೆ ಬ್ಲಾಗ್ ಸ್ವಲ್ಪ ಜಾಸ್ತಿ ದೊಡ್ಡದಾಗಬಾರ್ದು ಅಂತೇಳಿ. ಈಗ ಪನ್ನೀರ್ ಮಾಡೋದು ಯಾಕೋ ಕಲ್ಸತ್ತ ನನಗೆ, ಯಾಕಂದ್ರೆ ಇನ್ನು ಫ್ಯೂಚರ್ ಅನ್ನೋಕೇನೋ ಅವ್ರು ರೆಂಟಲ್ ಹೌಸ್ ತೊಂದಿಲ್ಲ, ಯೂಸ್ ಆಗತ್ತಂತೇಳಿ. ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡೀನಿ ಪನ್ನೀರ್ ಮಾಡೋದು ಕಲಿಯುವಂತೆ. ನೆಕ್ಸ್ಟ್ ಇವತ್ತು ನೈಟ್ ಸೆಲೆಬ್ರೇಷನ್ ಐತೆ, ಅಕ್ಕನ ಬರ್ಡೇ ಐತ್ಲ. ಇಲ್ಲ ಕಲ್ಸಾತೆ ಅಂತಂದೆ. ಭಲಾಯ್ ಕಾದ ಜಮಾನ ನೀರ. ಪನ್ನೀರ್ ಮಾಡೋದು ನೋಡೋಣ. ಲಾಸ್ಟ್ ಬ್ಲಾಗ್ ಯಾವ್ದು ನೋಡ್ರಿ, ಯಾವುದೋ ಒಂದು ಬ್ಲಾಗ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಆ ಬ್ಲಾಗ್ದಾಗ ನಮ್ಮ ಪೂ ಪನ್ನೀರ್ ಮಾಡತ್ತಿದ್ಲು, ಇವತ್ತ ಪ್ರೀತ್ ಮಾಡತ್ತಾಳ. ಸೊ ಇಬ್ರು ಅಕ್ಕಗಳು ನಮ್ದು ಶೆಫ್ ಅದಾರ. ಸ್ವಲ್ಪ ಮಸ್ಕ ಹೊಡಿಬೇಕಾಗತ್ತ ಅಂದ್ರೆ ಮಾಡ್ಕೊಡ್ತಾರೆ, ಇಲ್ಲಂದ್ರೆ ಮಾಡ್ಕೊಡಲ್ಲ. ಹಾ ಇಬ್ರು ಮಾಸ್ಟರ್ ಶೆಫ್ ಅದಾರ, ನಾವು ಕಲಿಬೇಕು, ಕಲ್ಯಾಣ. A few moments later. ಸೊ ಫೈನಲಿ ಅಕ್ಕ ಬಂದ್ಲು. ಹಾಯ್ ಅಕ್ಕ. ಎಕ್ಸಾಮ್ ಮುಗೀತು, ಅಕ್ಕನ ಬರ್ಡೇ ಐತಿ. ಹ್ಯಾಪಿ ಬರ್ಡೇ ಅಕ್ಕ. ಸಾಕ್ ಬಿಜಾಪುರ್ಗೆ ಹೋಗಿದ್ ಸಂಬಂಧ ಲೇಟ್ ಆತು ಬರಾಕ್ ಮನೆಗ. ಸೊ ಅದಕ್ಕೂ ಜಿಮ್ ಹೋಗ್ಲಿಲ್ಲ, ಜಿಮ್ ಕ್ಯಾನ್ಸಲ್ ಆತು. ನೆಕ್ಸ್ಟ್ ಡ್ರೈವಿಂಗ್ ಹೋಗಿದ್ದಿಲ್ಲ, ಡ್ರೈವಿಂಗ್ ಕ್ಲಾಸಸ್ ಮುಗಿಸ್ಕೊಂಡ್ ಬಂದಿನಿ ಇವತ್ತು. ಆದ್ರೆ ಇವತ್ತು ಜಿಮ್ ಹೋಗಕ್ ಆಗೋದಿಲ್ಲ, ಯಾಕಂದ್ರೆ ಅಕ್ಕಂದ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕಾ. ಮನ್ಯಾಗ ಏನೋ ಕೆಲಸ ಇತ್ತು ಅಂತ ಹೇಳಿ ಅವ್ರು ಚಂದಾಗಿ ಅಡ್ಗಿ ಮಾಡಿದ್ದಿಲ್ಲ. ತಿನ್ನೋದೇ ಸ್ವಲ್ಪ ರೇರ್ ಆಗಿ ತಿಂತೀನಿ. ಏನು ತಿನ್ನೋಕ್ ಹೋಗ್ಬೇಡ, ಎಲ್ಲಾನು ಸ್ವಲ್ಪ ಟ್ರೈ ಮಾಡ್ಬೇಡ. ಇವತ್ತ ಖಾಲಿ ಹೊಟ್ಟಿ ಐತಿ, ಅಕ್ಕ ಒಂದು ಸೆಲೆಬ್ರೇಷನ್ ಮಾಡ್ಬಿಡೋಣ. ವಿಲ್ ವ್ರಾಪ್ the vlog. 2 hours later. ಸೊ ಎಲ್ರು ತಯಾರಾಗಿವಿ. ಅಕ್ಕಗೆ ತೋರ್ಸಿಲ್ಲ ಡೆಕೋರೇಟ್ ಮಾಡಿದ್ದು. ಮಮ್ಮಿನೂ ಇಬ್ರು ರೆಡಿ ಆಗ್ಯಾರ. ಈ ತರ ಮಾಡಿವಲ್ಲ ಯಾ, ಇದು ಎಲ್ಲ ನಾನ್ ಮಾಡಿಲ್ಲ, ಅಕ್ಕಿನೇ ಜಾಸ್ತಿ ಮಾಡಿದ್ದು. 80% ಅಕ್ಕಿಂಗ್ ಕ್ರೆಡಿಟ್, 20% ನಾನು. 100% my credit, okay? ಎಷ್ಟು ರೆಡಿ ಆಗ್ತಿ ಅಕ್ಕ? ನಡಿ ಸಾಕು. ಎಲ್ಲ ರೆಡಿ ಆದ್ರೂ ನಮ್ಮ ಅಕ್ಕ ಇನ್ನೂ ರೆಡಿ ಆಗಿಲ್ಲ. ನನ್ ಬರ್ಡೇ ಇದ್ದಿದ್ದು ನಾನು ನೆಟ್ಟಾಗ ನಾನು ನೋಡ್ಕೊಳ್ಳೋದಿಲ್ಲ, ಹಿಂಗಿದ್ರ ನಮಗೆ ಕಂಟೆಂಟ್ ಬೇಕಾಗಿದೆ ಅಷ್ಟೇ, ಅದಕ್ಕೆ ಬರ್ಡೇ ಮಾಡತ್ತೀವಿ. ಈ ಕಡೆ ಸೈಡ್ ನಮ್ಮ ಅಕ್ಕನ ಸ್ಟೂಡೆಂಟ್ಸ್ ಇವರು. ಹಾ ಸೆಲೆಬ್ರೇಷನ್ ಅಂತೂ ಮುಗೀತು. ಬಕಾಸುರದಾಳಿಕಿ ಫೋಟೋ ಶೂಟ್ ಮಾಡ್ಬೇಕಂತ ಅಕ್ಕಂದ ಕೆಲಸ ಹಚ್ತಾರ ನಂಗೆ. ದಟ್ಸ್ ಇಟ್ ಫಾರ್ ಟುಡೇಸ್ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಕಮೆಂಟ್ ಮಾಡ್ರಿ ಹೆಂಗಾಗಿತ್ತು ಅಂತೇಳಿ. एंड फर्स्ट ऑफ ऑल थैंक यू फॉर गुड रिस्पॉन्स फॉर माई रिसेंट ब्लॉग. हम मिलेंगे अगली ब्लॉग में, तब तक के लिए हैव अ नाइस डे. बाय बाय.